ಈ ಒಂದು ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಕಳೆದ ಬಾರಿ ಇಲ್ಲಿ ಕಾರ್ಯಕ್ರಮವನ್ನು ನೀಡಿದಂತಹ ಚಿರಂಜೀವಿ ಗರುಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಈತ 4 ವರ್ಷದ ಚಿಕ್ಕ ಬಾಲಕ, ಬಹಳ ತುಂಬ ಸುಂದರವಾಗಿ ಶ್ಲೋಕ, ಅದೇ ರೀತಿ ಭಗವದ್ಗೀತೆ, ಈ ರೀತಿಯಾಗಿ ಎಲ್ಲ ಅವನ ಒಂದು ಪ್ರತಿಭೆ ಇದೆ, ಬಾಲ ಪ್ರತಿಭೆ. ಇವನು ತುಂಬ ಪ್ರಶಸ್ತಿಗಳನ್ನೆಲ್ಲ ಪಡ್ಕೊಂಡಿದ್ದಾನೆ, ಮಲ್ಟಿ ಟ್ಯಾಲೆಂಟೆಡ್ ಕಿಡ್ ಅಂತ. ಸೊ ಅವನು ಈ ದಿವಸ ಈ ಒಂದು ಸ್ವಾಮಿಯ ಸನ್ನಿಧಿಗೆ ಬಂದಿದ್ದಾನೆ. ಅವನಿಗೆ ಒಂದು ಚಪ್ಪಾಳೆ ಮುಖಾಂತರ ಸ್ವಾಗತವನ್ನು ಕೊಡೋಣ. ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ ವಾಸಂ ವಸಿಷ್ಠನಪ್ತಾಯಂ ಶಕ್ಯೇ ಪೌತ್ರಮಕಲ್ಮಷಂ ಪರಶ್ರಯಾತ್ಮಜಂ ವಂದೇ ಸುಖದಾತಂ ತಪೋನಿಧಿ ವಾಸಾಯ ವಿಷ್ಣುರೂಪಾಯ ವಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಿಯೇ ವಾಸಿಷ್ಠಾಯ ನಮೋ ನಮಃ ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಸದೈಕರೂಪಾಯ ವಿಷ್ಣವೇ ಸರ್ವಧಿಷ್ಣವೇ ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭ ವಿಷ್ಣವೇ. ಓಂ ನಮೋ ವಿಷ್ಣವೇ ಪ್ರಭ ವಿಷ್ಣವೇ. ಶ್ರೀ ವೈಶಂಪಾಯನ ಉವಾಚ ಶುದ್ಧ್ವಾ ದೈಮಾನಶೇಷೇಣ ಪಾವನಾನಿ ಚ ಸೈವಸ ಯುಧಿಷ್ಠಿರಶ್ಚಾಂತನವಂ ಪುನರೇವ ಪ್ರಭಾಷಿತ. ಶ್ರೀ ಯುಧಿಷ್ಠಿರ ಉವಾಚ ಕಿಮೇಕಂ ದೈವತಂ ಲೋಕೆ ಕಿಂ ದೈವತಂ ಲೋಕೆ ಕಿಂ ವಾಪೇಕಂ ಪರಾಯಣಂ ತುವಂತೂಕಂ ಕೈಮಚಂತಃ ಪ್ರಾಪ್ತಯುರ್ವಾನವಂ ಶುಭಂ ಕೋ ದೈಮ ಸರ್ವದೈಮನಂ ಭವತಃ ಪರಮೋ ಮತಃ ಕಿಂ ಜಪೈ ಮುನ್ಯತೆ ಜಂತು ಜನ್ಮ ಸಂಸಾರ ಬಂಧನಾತ್. ಶ್ರೀ ಯುಧಿಷ್ಠಿರ ಉವಾಚ ಕಿಮೇಕಂ ದೈವತಂ ಲೋಕೆ ಶ್ರೀ ಭೀಷ್ಮ ಉವಾಚ ಜಯತ್ಪ್ರಭೋ ದೇವದೇವಂ ಅನಂತಂ ಪುರುಷೋತ್ತಮಂ ತ್ವನ್ನಾಮ ಸಹಸ್ರೇಣ ಪುರುಷಸ್ಯ ತತೋನಿತ ತ್ವಮೇವ ಚೈತ್ಯಯ ನಿತ್ಯಂ ಭಕ್ತ್ಯಾ ಪುರುಷವ್ಯಯಂ ಧ್ಯಾಯಂತೋ ನಮಸ್ಯಸ್ಯ ಯಜಮಾನಸ್ತಮೇವ ಚ ಅನಾದಿನಿಧನಂ ವಿಷ್ಣುಂ ಸರ್ವಲೋಕಮಹೇಶ್ವರಂ ಲೋಕಾಧ್ಯಕ್ಷಸ್ತು ಅನಿತ್ಯಂ ಸರ್ವ ದುಃಖಾದಿಕೋ ಭವೇತ್ ಬ್ರಹ್ಮಣ್ಯಂ ಸರ್ವದೈಮಗ್ನ ಲೋಕಾನಾಂ ಕೀರ್ತಿವರ್ಧನಂ ಲೋಕನಾಥಂ ಮಹಾದ್ಭೂತಂ ಸರ್ವಭೂತಭವೋದ್ಭವಂ ಏಷ ಮೇ ಸರ್ವದೈಮಾನಾಂ ದೈಮೋಧಿಕತಮೋ ಮತಃ ಯದ್ಭಕ್ತಃ ಪುಂಡರೀಕಾಕ್ಷ ತವ ಯಚ್ಚನ್
विष्णु महेश्वरम् अनेकरूपदैत्यं नमामि पुरुषोत्तमम् अस्य श्री विष्णुदूयसहस्रनाम स्तोत्रमयमध्यस्य श्रीवेदव्यासो भगवान् ऋषिः अनुत्तप्तेन्दः श्रीमहाविष्णुं परमात्मा श्रीमन्नारायणो देवता अमृतं सर्वमो भानु इति बीजं देवकी नन्दन सस्येति शक्तिः उद्भवाक्षोभनो देव इति परमो मन्त्रः शङ्खभृन्नन्दति दत्तीतिरकम् शार्लदण्डगदादय इत्यस्यं यथाङ्गपाणियच्योप्यम् इति नेत्यं दिशाम सामगः सामेति कवचम् आनन्दं परब्रह्मेति योनिः युतुसुदैश्चन कालैति विष्णुः श्रीविश्वरूपमिति ध्यानं श्रीमहाविष्णुं कीर्तयते श्रीसहस्रनामपारायण यत् विनियोगः ध्यानं श्रियोदन्वत्यदेशे शुचिमणिविलसत्तैततै मौक्तिकानां मालाक्लुप्ता धनस्फटिकमणि निबल मौक्तिकैर्मण्डिताङ्गः शुभ्रैर्यभ्रै रजपैर्युविहितै मुक्तपीयूषवैश्ये आनन्दिनः पुनीया दयिननिनगदा शङ्खपाणि मुकुन्दः भूपालो यस्य नाभिविलयदनिलत्यञ्जसु योच्यनेत्ये कैनावशः श्रियो नवमुखमपितहनो यस्य वासो यमप्रिभिः अन्तःस्थं यस्य विष्णुं सूयनयगगो भुवि गन्धैव देत्ये नित्यं यं यं यते त्रिभुवनवपुषं विष्णुमीशं नमामि ॐ नमो भगवते वासुदेवाय शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगियुद्यानगम्यं वन्दे विष्णुं भवभयहरं दैवलोकैकनाथनं न मेघश्याम पीतकौशल्यवासं शिवशङ्कं कौस्तुभोद्वासिताङ्गं पुण्योपेतं पुण्डरीकाकायं विष्णुं वन्दे दैवलोकैकनाथनं नमं समस्तभूतानां मादिभूताय भुव्यते अनेकरूपरूपाय विष्णवे प्रभविष्णवे शशङ्खचक्रं सखी
भुजं छायाय पारिजातस्य हेमसिंहासनोपरि आसीनं बुधं श्यामं मायताक्ष्यं मयूरं चन्द्राननं चतुर्बाहु श्रीवत्साङ्कितवक्षसं युक्मिनी सत्यभामाभ्यां सहितं कृष्णमास्यये ॐ विश्वं विष्णुवशक्तं ॐ विश्वं विष्णुवशक्ताय भूतभव्यभवत्तं भूतयुद्भावो भूतात्मा भूतभावनः भूतात्मा परमात्मश्च मुक्तानां परमां गति अव्यया पुरुषः साक्षी चैतन्योऽक्षर एव च योगो योगविधानेन प्रत्यक्षं प्रभुरीश्वरः स्वयं भूषम्भुयादित्य पुक्षयस्यो महात्मनः अनादिनिधनो दाता विधाता दातुरुत्तमः अष्टमेयो ॐ त्र्यम्बकं यजामहे सुगन्धिं पुष्टिवर्धनम् उर्वारुकबन्धनात् मृत्योर्मुक्षीयमामृतात् ಎಲ್ಲರೂ ಜೋರಾಗಿ ಚಪ್ಪಾಳೆ ಹೊಡಿಬೇಕು. ಗರುಡ ಈ ಹುಡುಗನ ಹೆಸರು. ಆಶೀರ್ವಾದ ತಗೋ. ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಾಗಿ ಏನು ಹೇಳಬೇಕು ಅಂದರೆ ತುಂಬ ಸಹಸ್ರನಾಮಗಳಿದೆ. ಅದರಲ್ಲಿ ಅತ್ಯಂತ ಕಠಿಣವಾದ ಸಹಸ್ರನಾಮ ಅಂದರೆ ವಿಷ್ಣು ಸಹಸ್ರನಾಮ. ಎಲ್ಲ ಇಲ್ಲಿ ಕನ್ನಡದಲ್ಲಿದ್ದಾರೆ, ಹಿಂದಿಯವರಿದ್ದಾರೆ, ತೆಲುಗುವರಿದ್ದಾರೆ, ಕನ್ನಡವಿದ್ದಾರೆ, ಎಲ್ಲ ಭಾಷೆಯವರಿದ್ದಾರೆ, ಇಂಗ್ಲೀಷ್ ಓದಿದವರು ಇದ್ದಾರೆ. ನಿಮ್ಗೆ ಕರೆಕ್ಟಾಗಿ ಭಾಷೆಯ ಜ್ಞಾನ ಬೇಕು ಅಂದರೆ ಒಂದ್ಸತಿ ಹೇಳಿ, ಒಂದ್ಸತಿ ವಿಷ್ಣು ಸಹಸ್ರನಾಮನ ಸ್ಪಷ್ಟವಾಗಿ ಕಲ್ತ್ಕೊಂಬಿಡಿ. ಅದಕ್ಕಿಂತ ನಿಮಗೆ ಭಾಷೆ ಮೇಲೆ ಹಿಡಿತ ಆಗಲಿ, ಒಂದು ಜ್ಞಾನ ಆಗಲಿ, ಬೇರೆ ಯಾವ ಗ್ರಂಥನೂ ಬೇಕಾಗಿಲ್ಲ. ವಿಷ್ಣು ಸಹಸ್ರನಾಮನ ಕರೆಕ್ಟಾಗಿ ದಿವಸಕ್ಕೆ ಒಂದು 5 ಇಲ್ಲಾಂದರೆ 2 ಸಾಲುಗಳನ್ನು ಓದೋದಕ್ಕೆ ಪ್ರಾಕ್ಟೀಸ್ ಮಾಡಿ. ಈ ಥರ ಮಾಡ್ತಾ ಹೋದರೆ ನಿಮಗೆ ಇವಾಗ ಸತ್ಯಂ ವದ, ಸತ್ಯಂ ವಧ, ಸತ್ಯನ ವಧ ಅಂದರೆ ಸತ್ಯನ ಹೇಳುವಂಥ, ಸತ್ಯಂ ವಧ ಅಂದರೆ ಸತ್ಯನ ಸಾಯಿಸುವಂಥ. ಇದು ಪದಗಳ ಅರ್ಥ ಗೊತ್ತಾಗುತ್ತೆ. ಈ ಮಗುಗೆ ಇನ್ನೂ ಎಷ್ಟು ವರ್ಷ, 4 ವರ್ಷಕ್ಕೆ ಇಷ್ಟೊಂದು ಹೇಳ್ತದೆ ಅಂದರೆ ಅದಕ್ಕೆಲ್ಲ ಅಷ್ಟೊಂದು ಅನುಗ್ರಹ ಬೇಕು. ಮತ್ತು ನಮ್ಮ ಸನಾತನ ಹಿಂದೂ ಧರ್ಮ ಉಳಿಬೇಕು ಅಂದರೆ ಬರೀ ದೇವರ ನಾಮಸ್ಮರಣೆಗಳ ಜೊತೆಗೆ ನಮ್ಮ ಸಂಸ್ಕೃತಿನ ಉಳಿಸ್ಕೊಂಡು ಹೋಗ್ಬೇಕು. ನಮ್ಮ ನಡತೆಗಳನ್ನ ಆಗಲಿ, ನಮ್ಮ ಆಚಾರ ವಿಚಾರಗಳನ್ನ ನಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು. ಹೀಗೆ ಮಾಡ್ತಾ ಹೋದರೆ ನಮ್ಮ ಬೇರೆ ಧರ್ಮದವರಾಗಲಿ, ಬೇರೆ ಇವರಾಗಲಿ ನಮ್ಮ ಸನಾತನ ಸಂಸ್ಕೃತಿ ಧರ್ಮದ ವಿರುದ್ಧವಾಗಿ ಏನೂ ಮಾಡೋದಕ್ಕಾಗಲ್ಲ. ದಯವಿಟ್ಟು ಮಕ್ಕಳನ್ನ ಉಜ್ವಲ ಭವಿಷ್ಯಕ್ಕಾಗಿ ಯಾವುದಾದ್ರೂ ರೀತಿಯಲ್ಲಿ ಅವ್ರನ್ನ ಧಾರ್ಮಿಕವಾಗಿ ಅಥವಾ ನಮ್ಮ ದೇವರುಗಳ ಶ್ರದ್ಧೆ ಭಕ್ತಿಗೆ ಅವ್ರನ್ನ ಸಿಗುವಂಥವಾಗಿ ಮಾಡಿ. ದೇವರು ಒಳ್ಳೇದು ಮಾಡಲಿ. ಈಶ್ವರ ಒಳ್ಳೇದು. ಧನ್ಯವಾದಗಳು. ಇವರ ಅಜ್ಜಿ ಮತ್ತು ಅವರ ತಂಗಿಯವರು ಈ ಒಂದು ಮಕ್ಕಳನ್ನ ಪ್ರಯತ್ನ ಮಾಡಿ ಅವ್ರನ್ನ ತಯಾರು ಮಾಡಿದ್ದಾರೆ. ದೇವಿಕಾ ಮತ್ತು ತಾರಾಬಾಯಿ ಅವರು.
ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳು.